ಪೂಜ್ಯ ಶ್ರೀ ಪ್ರಣವ ಅಪ್ಪಂಗಳವರ ಶ್ರೀಚರಣಗಳಿಗೆ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲಂ ಸಮರ್ಪಿಸಿ, ಪುಣ್ಯಮಯ ಪ್ರಸಂಗದಲ್ಲಿ ಜ್ಞಾನದಾಸೋಹವನ್ನು ಶ್ರವಣ ಮಾಡಲಿಕ್ಕೆ ಬಂದಿರತಕ್ಕಂಥ ಶರಣು ನನ್ನ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಸತ್ಸಂಗ ಅಂದರೆ ಏನು, ಆ ಸತ್ಸಂಗದಿಂದ ಆಗ್ತಕ್ಕಂಥ ಒಳ್ಳೆ ಕಾರ್ಯಗಳು, ನಾವು ಯಾವುದರ ರೂಪವಾಗಿ ಸತ್ಸಂಗವನ್ನು ಚಲೋ ಮಾಡಬೇಕು ಅನ್ನತಕ್ಕಂಥದ್ದು ಗುರುಗಳು ಹೇಳ್ತಾ ಇದ್ದಾರೆ. ಈ ಸತ್ಸಂಗ ಮಾಡಬೇಕಂತಕ್ಕಂಥದ್ದು ಗುಣ ನಮ್ಮಲ್ಲಿ ಬರಬೇಕಾದ್ರೆ ಆ ಭಾವವು ಕೂಡ ನಮ್ಮ ಹತ್ರ ಇರಬೇಕು. ಯಾವ ಥರನಾಗಿ ಒಬ್ಬ ವ್ಯಕ್ತಿ ಸತ್ಸಂಗದಲ್ಲಿ ಭಾಗ ಆಗಬೇಕಂತಕ್ಕಂಥ ಗುಣ ಬರಬೇಕಾದ್ರೆ ಅವನಿಗೆ ಭಾವ ಎಷ್ಟು ಮುಖ್ಯ ಅನ್ನತಕ್ಕಂಥದ್ದು ಹೇಳ್ತಾರಲ್ಲ. ಈ ಭಗವಂತ ಅನ್ನತಕ್ಕಂಥ ಒಂದು ನಿರಾಕಾರ ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಕಲ್ಲು ಮಣ್ಣುಗಳಿಂದ ನಿರ್ಮಿತವಾದಂಥ ಒಂದು ಮೂರ್ತಿ ಒಳಗಿಲ್ಲ. ಭಗವಂತ ಇರೋದು ಶುದ್ಧವಾದ ಭಾವದಲ್ಲಿ. ಆ ಶುದ್ಧವಾದ ಭಾವದಲ್ಲಿ ಪ್ರಕಟ ಆಗತಕ್ಕಂಥ ಆ ಭಗವಂತನ ಕಾಣುವುದೇ ಈ ಮನುಷ್ಯ ಜನ್ಮದ ಉದ್ದೇಶವಾಗ್ಯದ. ಭಗವಂತ ಎಲ್ಲರಿಗೆ ಕಾಣ್ತಾನೇನು ಅಂತ ಕೇಳ್ತಾರೆ ಎಲ್ಲವರು. ಭಗವಂತ ಎಲ್ಲರಿಗೂ ಕಾಣ್ತಾನ. ಭಗವಂತ ಇರುವುದೇ ನಮ್ಮ ದೇಹದೊಳಗ. ಆತ್ಮನ ಸ್ವರೂಪನಾಗಿರ್ತಕ್ಕಂಥ ಈ ನನ್ನ ಶರೀರ ಆ ಭಗವಂತನಿಂದ ಸೃಷ್ಟಿಯಾಗ್ಯದಂದ ಬಳಿಕ ಆ ಭಗವಂತ ಇದ್ರೊಳಗೆ ಇರಬೇಕಲ್ಲ. ಹೇಗೆ ಒಂದು ವ್ಯಕ್ತಿಯನ್ನ ನಾವು ಗುರುತಿಸ್ಬೇಕಾದ್ರೆ ಇಂಥವ್ರ ಮಗ ಅಂತ ಹೇಗೆ ಗುರುತಿಸ್ತೀವಲ್ಲ, ಹಾಗ ಭಗವಂತನಿಂದ ಸೃಷ್ಟಿಯಾದಂಥ ಈ ಸ್ವರೂಪವು ಕೂಡ ಭಗವಂತನ ಸ್ವರೂಪ ಅಂತ ತಿಳ್ಕೋಬೇಕು ನಾವು. ಭಗವಂತ ಎಲ್ಲಿ ಪ್ರಕಟ ಆಗ್ತಾನ ಅಂದ್ರೆ ಸದ್ಗುರುಗಳ ಸ್ಥಾನದಲ್ಲಿ ಪ್ರಕಟ ಆಗ್ತಾನ. ಭಗವಂತ ನೋಡುವುದು ಶುದ್ಧವಾದ ಭಕ್ತಿಯನ್ನು ಹೊರತಾಗಿ ನೀನು ಮಾಡ್ತಕ್ಕಂಥ ಒಂದು ಪುಷ್ಪ ಫಲಗಳಿಂದ ಮಾಡ್ತಕ್ಕಂಥ ಪೂಜೆಯಿಂದ ಭಗವಂತ ಒಲಿಯೋದಿಲ್ಲ. ಭಗವಂತ ಒಲಿಯೋದು ಕೂಡ ಒಂದು ಶುದ್ಧವಾದ ಭಾವಕ್ಕೆ, ಶುದ್ಧವಾದ ಭಕ್ತಿಗೆ ಒಲಿತಾನ ಅಂತ ಹೇಳ್ತಾರೆ. ಒಂದು ಮುದುಕಿತ್ತು, ಊರೊಳಗ ಜಾತ್ರಾ ಮಹೋತ್ಸವ ಇತ್ತು. ದೊಡ್ಡ ದೊಡ್ಡ ಸಾಹುಕಾರ ಬಂದಿದ್ರು. ಅವರು ತಮ್ಮಲ್ಲಿ ಇರ್ತಕ್ಕಂಥ ಹಣಗಳನ್ನು 50,000 10,000 ಅಂತ ಹೇಳಿ ದೇಣಿಗೆ ಕೊಡ್ತಾ ಇದ್ರು. ಅವರು ಶ್ರೀಮಂತರು. ಅಟ್ಟು ದೇಣಿಗೆ ಕೊಟ್ಟು ಆ ಪ್ರವಚನ ಹೇಳುವಾಗ ಅವ್ರ ಹೆಸರು ಹೇಳಿದ್ರೆ ಎದೆ ಉಬ್ಬಿಸ್ಕೊಂಡು ತಿರುಗಾಡೋರು. ಅವ್ರದ್ದು ಅದೇ ಕೆಲಸ. ನೀವೆಷ್ಟು ದುಡ್ಡು ಕೊಡ್ತೀರ ಅನ್ನೋದು, ಎಷ್ಟು ಭಕ್ತಿ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ. ಅವರಿಗೆ ತಮ್ಮ ಹೆಸರು ಮೈಕ್ನಾಗ ಹೇಳ್ತಾರಲ್ಲ, ಅದು ಅವ್ರಿಗೆ ಭಾಳ ಇಷ್ಟ. ಊರೊಳಗೊಂದು ಮುದುಕಿತ್ತು. ಆಕೆ ತುಂಬ ಬಡವಿ. ಆಕೆ ಹತ್ರ ಇದ್ದಿದ್ದು 2 ರೂಪಾಯಿ. ಆ 2 ರೂಪಾಯಿ ತಂದು ದೇಣಿಗೆ ಏನು ಬರ್ಕೋತಾ ಇರ್ತಾನಲ್ಲ ಲೆಕ್ಕಾಧಿಕಾರಿ ಒಳಗೆ ಆ 2 ರೂಪಾಯಿ ಕೊಡ್ತಾಳೆ. ನನ್ನ ಹತ್ರ ಇರೋದು 2 ರೂಪಾಯಿ, ಇದರಿಂದ ನೀ ಏನು ಮಾಡ್ತಿ ಮಾಡು ಅಂತ ಕೊಡ್ತಾಳೆ. ಆತ ಹೇಳ್ತಾನೆ, ಇದು ಇರೋದೇ 2 ರೂಪಾಯಿ, ನಾ ಏನು ಮಾಡ್ಬೇಕಿದ್ರಲಿ ಅಂತ ಹೇಳ್ತಾನೆ. ಹಿಂಗೆ ಒಂದು 10 ರೂಪಾಯಿ 2 ರೂಪಾಯಿದು ಏನೈತಪ್ಪ ಅಂದ್ರೆ ಒಂದು ಕೊತ್ತಂಬರಿ ಸೂಡು ತೊಗೊಂಬಂದು ಅದನ್ನು ಕಟ್ ಮಾಡಿ ಸಾಂಬಾರೊಳಗೆ ಹಾಕ್ಬಿಡು ಅಂತ ಅಜ್ಜಿ ಹೇಳ್ತಾಳೆ. ಆಯಿತು ಬಿಡು, ಇದೇನು 2 ರೂಪಾಯಿ ಅಂತ ಹಾಕ್ತೀನಿ ಬಿಡು ಅಂತ ಹಾಕ್ತಾನೆ. ಇಲ್ಲಿ ಆ ಅಜ್ಜಿ ಮಾಡಿರ್ತಕ್ಕಂಥ, ಅಜ್ಜಿ ಕೊಟ್ಟಿರ್ತಕ್ಕಂಥ ದೇಣಿಗೆ ಮುಖ್ಯ ಆಗುವುದಿಲ್ಲ. ಆ ಅಜ್ಜಿ ತನ್ನ ಭಾವದಲ್ಲಿ ಇರ್ತಕ್ಕಂಥ ಭಗವಂತನನ್ನ ಯಾವ ರೂಪವಾಗಿ ಪ್ರಕಟ ಮಾಡಬೇಕನ್ನೋದು. ಆ ಭಗವಂತ ಭಕ್ತಿಗೆ ಒಲಿತಾನೆ ಹೊರತಾಗಿ ಅನ್ಯವಾದಂಥ ವಸ್ತುಗಳಿಂದ ಒಲಿಯೋದಿಲ್ಲ ಅನ್ನತಕ್ಕಂಥದ್ದು ಅಜ್ಜಿ ಹೇಳ್ಕೊಡ್ತಾಳೆ ನಮಗೆ. ಅಜ್ಜಿ ಸ್ವಾಭಿಮಾನದಿಂದ ಬದುಕ್ತಾಳ. ನಾ ಏನು ದೇಣಿಗೆ ಕೊಡುವಷ್ಟು ಬಡವಲ್ಲ ಅಂತ ಹೇಳ್ಕೊತಾಳಕ್ಕಿ. ದೇಣಿಗೆ 10,000 ಮ್ಯಾಗೆ ಕೊಟ್ರೆ ಅದೇನು ದೇಣಿಗೆ ಎತ್ತಾರೇನು? ನೀವು ಎಲ್ಲಿ ಕೆಲಸಕ್ಕೆ ಹೋದಾಕರಾಗ ನಿಮಗದು ದುಡ್ಡು ಸಿಗ್ತದೆ. ನನಗೆ ಇಷ್ಟು ದುಡ್ಡು ಸಿಗಬಾರದು, ಜಾಸ್ತಿನೇ ಸಿಗ್ಬೇಕಂದ್ರೆ ಅದು ಸಿಗ್ತದೇನು? ಅದು ಹಣೆ ಬರದಾಗಿ ಇಲ್ಲ ಅಂತೀರಿ ನಾವು. ಹೇಗೆ ನಮ್ಮ ಹಣೆ ಬರದಾಗಿ ಇಲ್ಲ ಅಂತಕ್ಕಂಥದ್ದು ನಾವು ಹೇಗೆ ಪಡ್ಕೊಳ್ಳೋಕ್ಕಾಗೋದಿಲ್ವೋ, ಆ ಭಗವಂತನಲ್ಲಿ ನಮ್ಮಲ್ಲಿ ಏನದಲ್ಲ ಅದನ್ನು ಅರ್ಪಣೆ ಮಾಡುವುದೇ ಈ ಮನುಷ್ಯ ಜನ್ಮದ ಉದ್ದೇಶ. ಈ ಮನುಷ್ಯ ಜನ್ಮ ಎದಕ್ಕೆ ಬಂದದಪ್ಪ ಅಂದ್ರೆ ತನ್ನ ಕರ್ಮವನ್ನು ಕಳ್ಕೊಳಕ್ ಬಂದದ. ಎಲ್ಲರೂ ಹೇಳ್ತಾರೆ ಈ ಮನುಷ್ಯ ಜನ್ಮ ಬಂದಿದ್ದು ಕರ್ಮವನ್ನು ಪಳ್ಕೊಳ್ಳೋದಕ್ಕೆ. ಮನುಷ್ಯ ಜನ್ಮ ಕರ್ಮದಿಂದ ಮುಕ್ತಿ ಹೊಂದುತ್ತಾನೆ ಅಂತ ಹೇಳ್ತಾರೆ.
ಆದ್ರ ಮನುಷ್ಯ ಹುಟ್ಟುವಾಗ ಅವ ಕರ್ಮದಿಂದ ಬರೋದಿಲ್ಲ, ಭಾಗ್ಯದಿಂದ ಬರ್ತಾನೆ. ಹೋಗುವಾಗ ಕರ್ಮದ ಫಲವನ್ನು ಕೊಂಡು ಹೋಗ್ತಾನೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ನಾವು ಬಂದೀವಿ ಕರ್ಮ ಮಾಡಕ್ ಬಂದೀವಿ ಅಂತ ತಿಳ್ಕೊತೀವಿ, ಆದ್ರೆ ಮನುಷ್ಯ ಬಂದಿದ್ದು ಕರ್ಮ ಮಾಡಕ್ಕಲ್ಲ. ಆ ಕರ್ಮದ ಪುಣ್ಯದ ಫಲವನ್ನ ಆ ಭಗವಂತನಿಗೆ ಹೋಗಿ ಸಮರ್ಪಣೆ ಮಾಡೋದಕ್ಕೆ ಬಂದಾನ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧ ನಡೀತದ. ಯುದ್ಧ ನಡೆಯುವಾಗ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೀತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರೆ ದುರ್ಯೋಧನ ಹತ್ರ ಹೋಗ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ ಸಂಧಿ ಮಾಡ್ಕೊಳ್ಳಲಿಕ್ಕೆ ಹೋಗ್ತಾನೆ. ಇದು ಯುದ್ಧದಿಂದ ಹಾನಿಯಾಗ್ತದ ಹೊರತು ಇದರಿಂದ ಲಾಭ ಆಗೋದಿಲ್ಲ ಅಂತ ಹೇಳಿ ಸಂಧಿ ಮಾಡಿಸ್ಲಿಕ್ಕೆ ಹೊಂಟಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹೋಗುವ ದಾರಿಯೊಳಗ ಅಲ್ಲಿ ದೇವಭಕ್ತನಾದಂಥ ವಿದುರನ ಮನೆ ಇರ್ತದ. ಅವ ಯಾವಾಗಲೂ ಸಾಕ್ಷಾತ್ ಭಗವಂತನನ್ನ ನೆನೀತಾ ಇರ್ತಾನ. ಅವನ ಹೆಂಡತಿಯು ಕೂಡ ಸುಲಭ ಅಂತ ಆಕಿನ ಹೆಸರು. ಆಕಿಲು ಭಗವದ್ಭಕ್ತೆ. ಆ ಭಗವಂತನ ನಾಮಸ್ಮರಣೆಯನ್ನ ಯಾವಾಗಲೂ ಜಪಿಸ್ತಾ ಇರ್ತಾಳ. ಹೀಗೆ ದಾರಿ ಹೋಗುವಾಗ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಅವನ ಅರಮನೆಗೆ ಹೋಗುವ ಬದಲಾಗಿ ವಿದುರನ ಅರಮನೆಗೆ ಹೋಗ್ತಾನೆ. ಶ್ರೀಕೃಷ್ಣನ ಬರುವಿಕೆಗಾಗಿ ಅತ್ಯಂತ ಹಂಬಲಿಸುತ್ತಾ ಕಾಯುತ್ತಿರುವ ಸುಲಭ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾಳೆಹಣ್ಣು ಕೊಡೋ ಬದಲಾಗಿ ಸಿಪ್ಪೆ ಕೊಡ್ತಾ ಇರುವುದನ್ನು ನೋಡ್ತಾನೆ ಆಕೆಯ ಗಂಡ ವಿದುರ. ನೋಡಿ ಹೇಳ್ತಾನೆ, ಎಲ್ಲ ಸುಲಭ ನೀನು ಮಾಡ್ತಾ ಇರುವುದು ಏನು ಅಂತ ಕೇಳ್ತಾನೆ. ಆಕೆ ಶ್ರೀಕೃಷ್ಣ ಬಂದ ಒಂದು ಸಂತೋಷ ದುಗುಡು ಯಾವುದು ಅನ್ನೋದು ತಿಳಿಲಾರದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಿಪ್ಪೆಯನ್ನು ತಿನ್ನಿಸ್ತಾ ಇರ್ತಾಳಲ್ಲ. ಆಗ ಕೇಳಿದಾಗ ಅಯ್ಯೋ ತಪ್ಪಾಯಿತು ಅಂತ ಹೇಳಿ ಭಗವಂತನಲ್ಲಿ ಕ್ಷಮೆ ಕೇಳ್ತಾಳೆ. ಆಗ ಸಿಪ್ಪೆಯನ್ನು ಚೆಲ್ಲಿ ಭಗವಂತನಿಗೆ ಬಾಳೆಹಣ್ಣನ್ನು ಕೊಡ್ತಾಳೆ. ಆಗ ಭಗವಂತ ಒಂದು ಮಾತು ಹೇಳ್ತಾನೆ. ಏನಪ್ಪ ಅಂತ ಕೇಳಿದ್ರೆ, ನೋಡು ಸುಲಭ, ನೀನು ಮೊದಲು ಕೊಡ್ತಕ್ಕಂಥ ಸಿಪ್ಪೆಯಲ್ಲಿ ಇರ್ತಕ್ಕಂಥ ರುಚಿ ಈಗ ಬಾಳೆಹಣ್ಣಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಭಗವಂತ ಇಂಥ ನಿಷ್ಕಾಮವಾದ ಭಕ್ತಿಗೆ ಒಲಿತಾನ, ಎಂಥ ಒಂದು ಶುದ್ಧವಾದ ಭಕ್ತಿಗೆ ಒಲಿತಾನ ಅನ್ನತಕ್ಕಂಥದ್ದು ಈ ನೀತಿಕತೆ ಹೇಳಿಕೊಡ್ತದೆ. ನಾವು ನೀತಿಕತೆ ಕೇಳುವುದರಿಂದ ನಮ್ಮ ಭಾವವೂ ಕೂಡ ಶುದ್ಧವಾಗಿ ಬದಲಾಗ್ತದೆ, ನಮ್ಮ ಕ್ರಿಯೆಯೂ ಕೂಡ ಶುದ್ಧವಾಗಿ ಬದಲಾಗ್ತದೆ. ಭಕ್ತ ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆ ಭಗವಂತನನ್ನ ನಾಮಜಪ ಸ್ಮರಣೆ ಯಾವಾಗ ಮಾಡ್ತಾನಲ್ಲ, ಆಗ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಆ ದೇವಸ್ಥಾನದೊಳಗೆ ಆಗ್ತದೇನು ಅಂತ ಕೇಳ್ಬೋದು. ಇಲ್ಲ, ಆ ಸದ್ಗುರುವಿನ ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಸದ್ಗುರುವಿನ ಶ್ರೀವಚನೋಪದೇಶವನ್ನು ನಾವು ಆಲಿಸಿದಾಗ ನಮ್ಮ ಜನ್ಮ ಪಾವನ ಆಗ್ತದೆ. ಅದಕ್ಕೆ ಒಂದು ಸೊನ್ನಲಿಗೆ ಸಿದ್ದರಾಮರು ಒಂದು ಮಾತು ಹೇಳ್ತಾರೆ, ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೆ ಏನಯ್ಯ, ಆಗುವುದೇ ಲಿಂಗಮಾರ್ಚನೆಯ. ನೀರು ಎರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದವನೇ, ಪುಷ್ಪವನ್ನು ಧರಿಸಲಿಕ್ಕಾತನೇನು ವಿಟರಾಜನಿ ಅಂತ ಕೇಳ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಆ ಭಗವಂತನಿಗೆ ನೀನು ಭಕ್ತನಾಗಿ ಒಲಿದೆಯಪ್ಪ ಅಂದ್ರೆ ಆ ಎಳಗ ನಿನಗೆ ಮುಕ್ತಿ ದೊರೀತದ. ಜ್ಞಾನವೆಂಬ ಪುಷ್ಪದಿಂದ ಭಕ್ತನೆಂದು ಒಲಿದರೆ ಆ ಭಕ್ತನಂತ ಒಪ್ಪುಕೋತಾನಲ್ಲ, ಅದೇ ನಮ್ಮ ಕಪಿಲ ಶುದ್ಧ ಮಲ್ಲಿಕಾರ್ಜುನ ಅಂತ ಸೊನ್ನಲಿಗೆಯರ ಶುದ್ಧರಾಮರು ಒಂದು ಮಾತು ಹೇಳಿತಾರ. ಭಗವಂತ ನೀನು ಪುಷ್ಪ ಏರಿಸು, ಫಲ ಬಂಗಾರ, ಈಗ ಒಂದು ದೇವಸ್ಥಾನ ಕಟ್ಟಿದ್ರಪ್ಪ ಅಂದ್ರೆ ಅದಕ್ಕೆ ನಾ ಇಷ್ಟು ಬಂಗಾರ ಹಾಕಿನಿ ಅಂತ ಊರೊಳಗೆ ಹೇಳ್ಕೊತ ತಿರುಗಿರ್ತಾರೆ. ಊರೊಳಗೆ ಹೇಳ್ಕೊತ ತಿರುಗಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಏನು ಶುದ್ಧವಾದ ಗುಣಗಳು ಕೂಡ ಹೊರಗಡೆ ಹೋಗ್ತಾವ. ಹೇಳ್ತಾರೆ, ಬಲಗೈಯಿಂದ ಕೊಟ್ಟಿದ್ದನ್ನ ಎಡಗೈಗೆ ಗೊತ್ತಾಗಬಾರದು ಅಂತ ಹೇಳಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ಬಲಗೈಯಿಂದ ಕೊಟ್ಟು ಬಾಯಿನಿಂದ ಒಟ್ಟರಿಗೆ ಹೇಳಕತ್ತೀವಲ್ಲ, ಇದು ಎಂಥ ಭಕ್ತಿ? ಇದು ಭಕ್ತಿ ಅನಿಸ್ಕೊಳ್ಳಲ್ಲ. ಭಕ್ತಿ ಅನಿಸ್ಕೊಳ್ಳಕ್ಕ ಅದಕ್ಕೊಂದು ಶುದ್ಧವಾದ ಒಂದು ಮನಸ್ಸು ಬೇಕು.
ಆ ಪರಿಶುದ್ಧವಾದ ಮನಸ್ಸೇ ಮನುಷ್ಯನನ್ನು ಮುಕ್ತಿ ಮಾರ್ಗಕ್ಕೆ ಒಯ್ತದ. ಆ ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿಯನ್ನು ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳ ಶ್ರೀ ಗುರು ಚರಣಗಳಿಗೆ ಅರ್ಪಿಸುತ್ತೇನೆ. ಹರಿ ಓಂ ತತ್ಸತ್.